ಏನಲ್ಲ ಪಾಪ 3 ದಿನ ಆಯ್ತಲ್ಲ ಅಡ್ಮಿಟ್ ಮಾಡಿ ನಿನ್ನ 3 ದಿನ ತವಿಂದ ಡಾಕ್ಟ್ರ ಅಮ್ಮ ಚೆಕಪ್ ಮಾಡ್ತಾವಿ ಅಯ್ಯೋ ಕೈ ಸರಿ ಹೋಗುತ್ತೋ ಕಾಲ್ ಸರಿ ಹೋಗುತ್ತೋ ನೀನ್ ಮಾತಾಡ್ತಿಲ್ವಲ್ಲೋ ಮಗನೇ ಏನೋ ಹೇಳ್ತಿದ್ಯಾಕಲ್ಲ ಪಾಪ ಏನು ಕೇಳಿಸ್ತಿಲ್ಲಕಲ್ಲ ಅರ್ಥನೇ ಆಗೋಲ್ತು ನೀನ್ ಮಾತಾಡೋದು ಅರ್ಥ ಆಯ್ತಿಲ್ಲ ಬಿಡೋದು ಅರ್ಥ ಆಯ್ತಿಲ್ಲ ಬಿಡಪ್ಪ ಏನಾರು ಒಂದ್ ಸುರಿಳಿತನ ಅನ್ನೋಂಗಿಲ್ಲ ಒಂದ್ ಕಾಲಲ್ಲ 2 ಕಾಲ್ ಸ್ವಾಧೀನನ ಬರ್ತಿಲ್ಲ ನಿನ್ಗ ಕೈ ನೋಡಿದ್ರ ಲಕ್ಕ ಹೊಡೆದ್ರಂಗ ಐತಿ ಆ ಡಾಕ್ಟ್ರ ಅಮ್ಮನು ಹಂಗ ಅಂದ್ಲಕಲ್ಲ ನನ್ಗಂತೂ ಬಾಳ ಬೇಸರ ಆಗ್ಬಿಟ್ಟೈತಿಕಲ್ಲ ಮಗನೇ ನಿನ್ಗೋಸ್ಕರನೇ ನಿಮ್ಮ ಅಪ್ಪನ್ನು ಬಿಟ್ಟು ದೂರ ಆದ್ವಲ್ಲೋ ನಿಮ್ಮ ಅಪ್ಪನು ಬರ್ಲಿಲ್ವಲ್ಲೋ ನೋಡಕ್ಕೆ ಮಗನೇ ಏನಮ್ಮ ಸಿಂಗಾರಮ್ಮ ಒಳ್ಳೆಯವ್ರಿಗೆ ಅನ್ಯಾಯ ಮಾಡಕ್ ಹೋದೆ ಭಗವಂತ ಹೆಂಗ ನಿನ್ಗ ಕೆಟ್ಟದ್ ಮಾಡ್ದ ನೋಡ್ದ ನಿನ್ ಮಗ ಹೆಂಗ್ ನಿಂತಾವ್ ಇವತ್ತು ಈ ಕೆಟ್ಟ ಗುಣಕ್ಕ ನೀನಾ ಕಾರಣ ಆದಿ ನಿನ್ ಮಗ ತಪ್ಪು ಮಾಡಿದ್ರು ಮಾಡಿಲ್ಲ ಅಂತ ಹೇಳಿ ಆ ಹೆಣ್ಮಗಿನ ಜೈಲಾಕದಿಂದ ಐ ಅನ್ಸ್ತಲ್ಲ ಅದಕ್ಕ ನೋಡು ಹೆಂಗಾಗೈತ್ ನಿನ್ಗ ಅಲ್ಲ ಇದ್ ನಮ್ಮ ಸಿದ್ದನಂತಾನೆ ವಾಯ್ಸು ಅವನ ಮಾತಾಡಕತ್ತಾನೇನ ಅವ್ನ್ ಬಂದವನೇ ಅಯ್ಯಯ್ಯೋ ಅವ್ನ್ ಇನ್ನ ಬದುಕವನೆ ಡಾಕ್ಟರ್ ಹೇಳಿತು ನೀಚ ಬದುಕವನ ಪೊಲೀಸ್ ಹೇಳಿತು ಯಾರ ಮೇಡಮ್ ಕರ್ಕೊಂಬಂದಿರೋದು ಕಂಗಾದ್ರೆ ಇಲ್ಲ ಮುಗಿಸ್ಬಿಡು ಅಂತ ಹೇಳ್ಬಿಡ್ಬೇಕು ನಿನ್ ಮಗಂಗ ಕೈಗ್ ಲೆಕ್ಕ ಹೊಡೆದು ಬರಬಾರ್ದು ಬಂದಿದ್ರು ನಿನ್ಗ ಇನ್ನ ಬುದ್ಧಿ ಬಂದಿಲ್ಲಲ್ಲ ಮುಗಿಸ್ಬೇಕಂತೆ ನಿಂದು ಒಂದ್ ಜನ್ಮನ ನಿಂದು ಒಂದ್ ತಾಯಿ ಜನ್ಮನೇನೆ ತೊಡಗಾಲಿ ಯಮುನ ಮೇಡಮ್ ನೀವೇನು ಇವನು ಎಲ್ಲೂ ಕರ್ಕೊಂಡ್ ಬಂದಿರ ಈಕೆ ಜೈಲಿಂದ ಬಿಡುಗಡೆ ಆಗ್ಬಿಟ್ಲಾ ಇವಳೇ ಮೇಡಮ್ ಇವನು ಕೊಂದಿದ್ ಇವಳೇ ರೊಕ್ಕ ಕೊಟ್ಟು ಸುಳ್ಳು ಹೇಳಿಸ್ತಿರೋದು ಇವಳ ಕೊಂದಿರೋದು ಮೇಡಮ್ ಇವಳ ಕೊಂದಿರೋದು ಸಾಕು ಮುಚ್ಚಮ್ಮ ಬಾಯನ ಯಾರ್ ಕೊಂದಿಲ್ಲ ಅನ್ನೋದು ನನ್ಗೂ ಗೊತ್ತೈತಿ ಸದ್ದರಮ್ಮ ಆಟ ಆಡ್ತಿ ಏನೋ ನನ್ನ ಹತ್ರ ನೀನು ಒದ್ದಿನಿ ಅಂದ್ರೆ ನೋಡು ಕೆಳಕ್ಕೆ ಬಿದ್ದು ಬಿಡ್ಬೇಕು ನಾಟಕನ ಯಾರ ಹತ್ರ ಆಡ್ತೀಯ ಯಾರ್ ಕೊಂದಿರೋದು ಯಾರು ಬಿಟ್ರೋದು ನನಗೆ ಗೊತ್ತಿಲ್ದಂಗೆ ನನ್ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕೇನೆ ನಿನ್ ಮಗನ ಕಂಪ್ಲೇಂಟ್ ಅದುವೇ ಡಾಕ್ಟರ್ ಅಮ್ಮನ ಹತ್ರ ಹೇಳಿದ್ಕೆ ನಿನ್ ಮಗನ ಲೆಕ್ಕ ಹೊಡೆದೈತಿ ನೀನ್ ಮಾತಾಡಲ್ಲ ಅಂತ ಅದಕ್ಕೆ ಅದು ಕೋರ್ಟ್ ಹೊರ ಹೇಳಿರೋದು ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂ ಇದ್ರೆ ಕೊಡ್ತಾರೆ ಇಷ್ಟ ದಿನ ಅಂತೇಳಿ ಅಷ್ಟಿಂದೊಳಗೆ ಕೋರ್ಟ್ ಪ್ರೊಡ್ಯೂಸ್ ಆಗ್ಲೇಬೇಕು ನೀನು ನಿನ್ ಮಗ ಇಬ್ರು ನಿನ್ನೂ ಸುಮ್ನೆ ಬಿಡಲ್ಲ ಬಾ ಬೆಂಡೆತ್ತಿಸ್ತೀನಿ ಇವಾಗ ಏನ್ ತಲೆ ತಗ್ಸಿ ಏನ್ ಪ್ರಯೋಜನ ಇಲ್ಲ ಬಿಡೇ ಸಿಂಗರಮ್ಮ ಇವಾಗ ತಲೆ ತಗ್ಸಿ ಏನು ಪ್ರಯೋಜನ ಇಲ್ಲ ಈ ಹುಡ್ಗಿನ ಅವ್ರ ಅತ್ತ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀರಿ ಫಸ್ಟ್ ಪಾಪ ಇವಳೆ ಮಾಡಿದ್ದು ಅಂದ್ಬಿಟ್ಟು ಇಡೀ ಊರಾಗೆಲ್ಲ ಸಾರಿಸಿ ಹುಡ್ಗಿನ ಎಷ್ಟು 15 ದಿನನೇ ಆಯ್ತೇನು ಜೈಲಕ್ಕೆ ಕೊಳೆಯ ತರ ಮಾಡ್ಬಿಟ್ಟು ಎಲ್ಲ ಉದ್ದಾರ ಆಗಲ್ಲ ನೀವು ದರಿದ್ರದವ ನಿಮ್ದು ಒಂದ್ ಜನ್ಮಗಳ ನೀನು ನಿನ್ ಮಗನಂಗೆ ಅವ್ರೇ ಕೊಲ್ಬೇಕು ಅಂತ ಕುತ್ಕೋ ನಿನ್ ಮಗಗ್ ಲೆಕ್ಕ ಹೊಡೆದೈತಿ ಈಗ ತಿನ್ನೆ ಕಿತ್ಬಾರ್ದು ಕುಷ್ಠರೋಗ ಬಂದ್ಸತ್ ಹೋಗ್ಬಿಡ್ತೀನಿ ನೀನು ಅದಕ್ಕ ಹೇಳೋದು ನೆಟ್ಟವಾಗಿ ಜೀವನ ಮಾಡ್ಕೊಂಡು ಹೋಗದ್ ಕಲ್ತ ಸಾವುಕಾರಪ್ಪನ ನೋಡಿ ಬುದ್ಧಿ ಕಲಿ ಊರಾಗ ಸಾವುಕಾರಪ್ಪ ಎಂತವನು ಹೆಂಗ ಏನ್ ಎತ್ತ ಅಂತೇಳಿ ಅದನ್ ಬಿಟ್ಟು ಇಂತವೆಲ್ಲ ಮಾತಾಡ ಬರ್ಗೆಟ್ಟವ ಎಳ್ಕೊಂಡ್ ಹೋಗಿ ಮೇಡಮ್ ಅವ್ರ ಇಂತ ಬರ್ಗೆಟ್ಟಿವ್ರನ್ನ ಎದಕ್ಕಿತ್ತೀರಿ ಎಳ್ಕೊಂಡ್ ಹೋಗಿ 4 ಬಿಗಿರಿ ಅವನ್ನ ಮಗನ ಸತ್ರ ಸಹಿತರ ಎಳ್ಕೊಂಡ್ ಹೋಗ್ರಿ ನೀನು ಒಬ್ಬ ತಂದೆಯಾಗಿ ಈ ತರ ಮಾತಾಡೋದು ನನ್ ಮಗಂಗ ಲೆಕ್ಕ ಹೊಡೆದಿರಂಗ ಐತಿ ಕೈ ಕಾಲೆಲ್ಲ ಸೇದೋಗವ ಯಾಕೋ ಎತ್ತಕ ಆಗೋಲ್ತು ಸೋದ್ದಂಗ ಆಗ್ಬಿಟ್ಟವ ನನ್ ಮಗಂಗ ಸಹಾಯ ಮಾಡ್ತಿ ಅಂತಂದ್ರ ನೀನೇನೆ ಇಂತವ್ ಮಾತಾಡ್ತೀಯ ಉದ್ದಾರ ಆಗಕ್ಕಿಲ್ಲ ಬಿಡ ನೀನಂತವೆ ಅವಳು ಸೊಸೆ ಅಂತ ಅವಳ್ದಾಗ ಉಣ್ಣಕ್ ಹೋಗ್ತಿ ನಾವು ಮಕ್ಳು ಇರು ಎಲ್ರು ಅನ್ಬಿಟ್ಟು ನಮ್ ಒಂದಿನ ಮಾತಾಡ್ತೀಯೇನ ಪೊಲೀಸ್ ಅಮ್ಮ ಪಕ್ಕದಲ್ಲಿ ನಿಂತವಳಂತ ಸುಮ್ನ ಬಿಟ್ಟಿನಿ ಉಣ್ಣಕ್ ಹೋಯ್ತಿ ಪಣ್ಣಕ್ ಹೋಯ್ತಿ ಅಂದ್ರ ಬಂದ ಕಪಾಲ್ಕ ಓದಿನಿ ಅಂದ್ರ ಕಿತ್ತು ಬಂದ್ಬಿಡ್ಬೇಕು ಲೌಡಿ ನಿನ್ ಮಗಂಗ್ ಬಂದಿರೋದಲ್ಲ ನಿನ್ಗೂ ಬಂದು ಬೆಡ್ ಮ್ಯಾಗ ಮನ್ಕೊಂಡ್ಬಿಡ್ತಿ ಇಂತವ್ ಮಾತಾಡ್ತಿ ಅಂದ್ರ ಆ ಕಡೆ ಬೆಡ್ಡಾಗ ನೀನು ಈ ಕಡೆ ಬೆಡ್ಡಾಗ ನಿನ್ ಮಗ ಮಕ್ಕಂತ ನೋಡ ನಮ್ ಮಗ ಅಂತೇಳಿ ಮುದ್ದಾಗ್ ಸಾಕತ್ಕ ನಿನ್ ಮಗ ಏನ್ ಮಾಡ್ದ ಹೇಳು ಆಕಿನ ಕರ್ಕೊಂಬೋಗ್ಬಿಟ್ಟು ಹೋಗ್ಬೋದು ಇದ್ರಿರ್ಬೋದು ಅಂತಂದ್ ಬೋಳಿ ಮಗ ಅವನು ಅದಕ್ಕೆ ಹೊರಕ್ ಹೋಗಿ ಜೀವನ ಮಾಡಿ ನಿಯತ್ತಾಗಿವ್ನಿ ನಾನ್ ಸೊಸೆಗೂ ಒಂದ್ ಮಗು ಐತೈತಿ ಆ ವಿಚಾರನೇ ಹೇಳೋಮ ಅನ್ಕ ಬಂದಿ ನೋಡ ನಾನ್ ಹಾಸ್ಪಿಟ್ಲ್ಕ ನಿಮ್ಮನ್ ನೋಡೋಮ ಅನ್ಕಲ್ಲ ತಗೊಳ್ರಿ ಸ್ವೀಟ್ ತಗೊಳ್ರಿ ಮಾಮ ನೀವ್ ಹೇಳ್ತಿರೋ ತಿಟಾನ ಅಕ್ಕ ಪ್ರೆಗ್ನೆಂಟ್ ಆಗೋಳ ಅಯ್ಯೋ ನನ್ಗಂತ ಈ ವಿಚಾರ ಕೇಳಿ ತುಂಬಾ ಖುಷಿ ಆಗ್ಬಿಡ್ತು ಮಾಮ ಅಕ್ಕ ಪ್ರೆಗ್ನೆಂಟ್ ಆಗಿರೋದ್ ಕೇಳಿ ಕಣಮ್ಮಣಿಯೋ ನಿಮ್ ಅಕ್ಕನಿಯೋ ನಿನ್ನಂತೂ ಚಡ್ಪಡಿಸ್ತಿರ್ತಾಳ ಫಸ್ಟ್ ನಿಮ್ಮ ಅತ್ತೆ ಮನೆಯಾಗ ಹೋಗುವೆ ಬಾ ಗುಂಡತ್ತೆ ಜೊತೆ ಅತ್ತೆ ಜೊತೆ ನಾ ಮಾತಾಡ್ತೀನಿ ಶಂಕರನ ಬಾಳ ಬ್ಯಾಸರ ಹೊತ್ಕೊಂಡಿದ್ದ ಅವನು ಹುಡ್ಗಿ ಜೈರೋಹಿಣಿ ಜೊತೆ ಮಾತಾಡ್ತಿದ್ದು ತಂಗಿ ಅನ್ಕ ಮಾತಾಡ್ತಿದ್ದ ಅವನೇನ್ ಲವರ್ ಅಂತ ಮಾತಾಡ್ತಿದ್ದಿಲ್ಲ ಬಾ ಬರಾಕ ಅವನುವೆ ಬಾಳ ಇಷ್ಟಪಡ್ತಾನ ನಿನ್ನಮ್ಮ ಬಾಳ ಒಳ್ಳೆ ಹುಡ್ಗ ನಿನ್ನ ಬರೋವರ್ಗು ಒಂದ್ ಹೆಣ್ಣು ಹುಡ್ಗಿನೂ ಕಣ್ಣತ್ ಮಾತಾಡಿಲ್ಲ ಅವ್ನ ಮನೆ ಒಳಗಿಂದ ಹೊರಕ ಬಂದಿಲ್ಲ ಮುರತ್ತು ಒಳಗ ಕುಂತಾನ ಅವ್ರವ್ವ ಅಂತ ಅದ ಅಂತಿರ್ತಾಳ ಏನ್ಲ ಒಳಗ ಕುಂತಿಯೇನ ಅಂತೇಳಿ ಬಾ ಬರ್ರಿ ಅಲ್ಲ ಕಣಯ್ಯ ನನ್ ಮಗಂಗ್ ಹಿಂಗ ಆಗೈತಿ ಅನ್ನೋದು ಇಷ್ಟು ಇಲ್ದಂಗ ಹೋಗಿ ಮಂದಿದ್ ಮಾತಾಡ್ಕೊಂಡು ಮಂದಿದೆ ಹೇಳ್ಕೊಂಡ್ ಕೂತಿಯಲ್ಲಯ್ಯ ನಿನ್ನಂತ ಕೊಲ್ಗಡಕ್ರು ಏನ್ ಮಾತಾಡ್ಸೋದೈತಿ ನೀನು ಕೊಲ್ಗಡಕಿ ನಿನ್ ಮಗ ದೊಡ್ಡ ಕಲ್ಗಡ್ಗ ಅದಕ್ಕೆ ಅವನ್ಗ ಬರ್ಬಾರ್ದು ಬಂದಿರೋದು ಜೈಲಕ್ ಹಿಂಗ ತಕೊಂಡ್ ಹೋಗಾಕ್ರಿ ಮೇಡಮ್ ಅವ್ರ ತುತ್ತಿ ಇಟ್ಕೊಡ್ದಂಗ ಮುರತ್ತು ಬೆ ಅಂತ ಜೈಲೊಳಗ ಸಾಯ್ಬೇಕಿ ನನ್ ಮಗ ಬೋಡಿ ಮಗ ಹೋಯ್ತಾನ ಮಗ ಅಂತೇಳಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರುವ ಕೊನೆ ಹಾಕ ಮಂದಿನ ಕರ್ಕ ಬಂದ ಆ ಹೆಣ್ಮಗ ಅವನ ಬಾಂಡ್ಲಿನ ತೊದ್ಲನ್ನ ಸರಿ ಮಾಡತ್ಕ ಆ ಹೆಣ್ಮಗಿಗ ಮೋಸ ಮಾಡ್ದ ಇವತ್ ನೋಡ್ದ ಹೆಂಗ ಅನ್ನಿಸ್ತೈತಿ ಇಷ್ಟ ಜೀವನ ಅಂದ್ರ ಬರ್ಲಿ ಬೋಡಿ ಮಗಂಗ್ ಇನ್ನ ಬರ್ಬೇಕು ಅವನು ಬರ್ಬೇಕು ಅವಂಗ ಮಗಂಗಿಂತ
ನಿಮ್ಮಂತ ಊರಲ್ಲಿ ಮಾವ ಇದ್ಬಿಟ್ರೆ ಸೊಸೆರು ಜೀವನ ಚೆನ್ನಾಗಿರುತ್ತೆ ನೋಡಿ. ಹೆಣ್ಮಗಿಗೆ ಒಂದು ಮಾತು ಅನ್ನಿಸ್ತಂಗ ಬಿಡ್ದಂಗ ಇಡೀ ಊರೇ ಬೆಚ್ಚ ತರ ಅವಳನ್ನ ಚೆನ್ನಾಗಿ ಇದ್ ಮಾಡ್ಬಿಟ್ರಿ ಅಲ್ಲ. ಅವಳಂತೂ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ಬಿಡಿ. ಶಾಂತಿ ಅವ್ರಂದ್ರೆ ನಂಗೂ ತುಂಬಾ ಇಷ್ಟ. ಅಷ್ಟು ಚೆನ್ನಾಗಿ ಮುದ್ದು ಮಾಡ್ರಿ ಸೊಸೆ ಅಂತೇಳಿ ಅಷ್ಟು ಕಿರೀಟ ಕೊಟ್ಟಿದ್ದೀರಾ ಅವ್ರಿಗೆ. ಅವ್ರು ಯಾವತ್ತೂ ಅದನ್ನ ಕೆಡಿಸ್ಕೊಳಕ್ ಇಷ್ಟಪಡಲ್ಲ. ಸರಿ ನಡಿಯಮ್ಮ, ನಿನ್ ಗಂಡ ಮನೆ ಬಿಟ್ಟು ನಾವು ಹೋಗ್ತೀವಿ ನಡಿ. ಅಲ್ಲ ಕಣ ಮಣಿ, ಮದ್ವೆ ಆಗೋವರೆಗೂ ಮಳ್ಳಿ ಹೆಂಗಿತ್ತು ಇವಾಗ ಇಂಥವೆಲ್ಲ ಕೆಲಸ ಮಾಡ್ಕೊಂಡ್ ಬರ್ತೀಯಲ್ಲ, ನಿಮ್ಗೆ ನಾಚಿಕೆ ಆಗಕ್ಕಿಲ್ಲ? ಅಪ್ಪನ ಮನೆ ಹತ್ರ ಹೋಗಿ ದುಡಿಬೇಕಾಗುತ್ತಾ? ನನ್ನ ತಮ್ಮನ್ಗೆ ಫೋನ್ ತಗೊಳ್ಬೇಕಾಗುತ್ತಾ ಅಂದ್ಬಿಟ್ಟು ಬಂದಿಲ್ ಕುಂತಿಯಲ್ಲ ಆರಾಮಾಗಿ. ಹೋಗಿ ಫೋನ್ ತಗೊಂಡು ಬರೋದು. ಇವ್ರದಿನ ಕೆಲಸ ಯಾವತ್ತೂ ಬಿಡ್ಬಾರ್ದು. ಇಲ್ಲ ಯಾರು ಮಾತಾಡ್ಬೇಕಾಗಿಲ್ಲ. ನನ್ಗೆ ಏನ್ ಮಾಡ್ಬೇಕನ್ನೋದು ಗೊತ್ತೈತಿ. ಎಲ್ಲಾರು ನನ್ ಕೆಟ್ಟದ್ ಬೈಸೋರೆ ಇರೋದು. ಆದ್ರೆ ತನ್ ಸೊಸೆ ಈಗ ಬಸ್ರಿ ಅಲ್ಲ, ಗೊತ್ತಾಗ್ಬಿಟ್ಟೈತಲ್ಲ ಊರಾಗೆಲ್ಲ. ಅದಕ್ಕೆ ಬಸ್ರಿ ಅನ್ಬಿಟ್ಟು ಬಿಲ್ಡಪ್ ತಕ್ಕಂತಿರೋದಿಲ್ಲ ಬಂದು. ಒದ್ದಿನಿ ಅಂದ್ರೆ ಮಗ ಕಳ್ಸ್ಕೊಳ ಮಟ್ಟ ಕೆಳಕ್ ಬಿದ್ದು ಬಿಡ್ಬೇಕು. ದೊಡ್ಡವ್ರು ಚಿಕ್ಕವ್ರು ಅಂದಂಗ್ ಮರ್ಯಾದೆ ಕೊಡ್ದಂಗ್ ಮಾತಾಡ್ತಾಳೆ. ಸಂಕದೋಳು ಏನ್ ಮಾತಾಡ್ತಾಳೆ ನೋಡ, ದರಿದ್ರದೋಳೆ. ಇಂತ ಮಾಡಿ ಮಂದಿನ ಆಡ್ಕೊಳಂಗ್ ಮಾಡ್ಕೊಳದ್ ನೋಡು ನೀನು. ಸೊಸೆ ಒಳ್ಳೆವಳು, ಇವ್ರ ಮಗಳು ಇರು, ಅವ್ನ್ ರೆಡಿ ಹಂಗೆ ಇರುತ್ತೆ ಅಂತಾನ ಅಂದ್ಬಿಟ್ಟು ಅವ್ನು ಒಳ್ಳೆ ಬುದ್ಧಿನ ಓದಿರ್ತಾವ. ಹೆಣ್ಮಕ್ಳು ಗಮ್ಮ ಕರ್ಕ ಬಂದಲ್ಲ, ನನ್ನ ಕರ್ತಕ ನಾನಾ ಹೊಡ್ಕೋಬೇಕು. ಇನ್ನಂತ ಒಳ್ಳೆ ಕರ್ಕ ಬಂದ್ಬಿಟ್ಟಿ ಯಾಕ? ನಿನ್ ತಮ್ಮ ಮಾಡ್ತಿರೋದ ಸರಿ ಐತಿ, ಎಳ್ಕಂದ್ರೆ ಸುಮ್ಕಿರು. ಅಯ್ಯಯ್ಯೋ ಇದೇ ಕಲ ಪಾಪ. ಈ ಹುಡುಗಿನ ಈ ತರ ಕೆಳಕ್ ಕುಣ್ಸಿದಿ. ನಡಿ ಒಳಗ್ ಕರ್ಕ ನಡಿ. ನೋಡ್ದವ್ರು ಮಂದಿ ಆಡ್ಕೊಂಡ್ ನಗಿತಾರ ನಡಿಯಲ್ಲ. ರೋಡ್ ಮಂದಿ ಎಲ್ಲ ನೋಡ್ಕೊಂಡ್ ನಿಂತಿರ್ತಾರ. ಇದೇನು ಹಿಂಗ ಒಳಕ್ ಹೋದಂಗ ಅವಳು ಗಂಡ ಅವಳು ಎಂಟ್ರ ಇಲ್ಲಿ ಮಲಗಿಸೋಳೆ ಕುಣ್ಸೋಳೆ ಹಂಗ ಹಿಂಗ. ಇವ್ ನೋಡು ಎಷ್ಟ್ ಕಟ್ಟಿರ್ತಾವನ ಎಂಟ್ರು ಕೊಡ್ತಾವನ ಹಂಗ ಹಿಂಗ ಅಂತ ಬೈತಾರ. ಹೋಗು ಕರ್ಕ ನಡಿ, ಹೆಣ್ಮಗಿನ ಕರ್ಕ ನಡಿ. ಏ ಅಪ್ಪಯ್ಯ ಸುಮ್ಕಿರು. ಈ ವಿಚಾರದಾಗ ನೀನ್ ತಲೆ ಹಾಕ್ಬಿಡಕಣಪ್ಪ. ನನ್ಗ ತಲೆನ ಪಿತ್ತ ನತ್ತಿಗೆ ರೈತದ. ನಾನು ಹೆಂಗ್ ಜಗಳ ಮಾಡ್ತೀನಿ ನಿನ್ ಜೊತೆ ಅಂತ ಗೊತ್ತೈತಿ. ಸುಮ್ನೆ ಇದ್ಬಿಡ್ಬೇಕು. ಊರ್ ಮಂದಿ ಇವಳು ಬರ್ದೇ ಇದ್ದಾಗ ನೀನು ಕೇಳಿಲ್ಲೇನ? ಹಂಗಾರ ಹಾಡ್ಕೊಂಡಿಲ್ಲೇನ? ಎದಕ್ ಬಂದಿಲ್ಲ ನಿನ್ ಸೊಸೆ? ನಿನ್ ಮಗ ಕರ್ಕ ಹೋಗ್ಬಿಟ್ಟು ಬಂದಲ್ಲ, ಏನಾಗಿತ್ತು? ಹಂಗ ನಿನ್ ಸೊಸೆ ಅಲ್ಲೇ ಉಳ್ಕೊಂಡ್ಬಿಡ್ತಾಳೆ ಏನ ಅಂತೇಳಿ ಊರ್ ಮಂದಿ ಆಡ್ಕೊಂತಿರ್ತಾನೆ. ಯಾವಾಗ ಇರ್ಲಿಲ್ವಾ ಊರ್ ಮಂದಿ? ಅಯ್ಯೋ ಬತ್ತಾರ ಬಿಡಪ್ಪ ಅನ್ನಕ. ಇವಾಗ್ಲೂ ಊರ್ ಮಂದಿ ನೋಡಿ ತಪ್ಪಗಾಯ್ತಾರ. ಅವ್ಳ ಸೊಸೆ ತಿನ್ನೋಳು ಇಂತ ಬುದ್ಧಿ ಕತ್ತೋಳ, ಅದಕ್ಕೆ ಅವಳನ್ನ ಕರ್ಕೊಂಡು ಊರಾಕ್ ಬಿಟ್ಟು ಬಂದವ್ರ ಅವ್ರ ಅತ್ತೆ ಮಾವ ಅವ್ರ ಗಂಡ ಎಲ್ಲ ಅನ್ಬಿಟ್ಟು ಉಗಿತಾರ. ಸುಮ್ಕಿರು. ಅಲ್ಲ ಕನಲ್ಲ ಪಾಪ, ಈ ಅಂತ ಬಂದಿರೋಂಗೈತೆ ಹೆಣ್ಮಗಿಗ ಹಂಗ ಬೀದಿಯಾಗ ಮಲ್ ಕುಣ್ಸುದ್ರ ಈ ಅನ್ನಕಿಲ್ಲ ಏನ ಇನ್ನ? ಕರ್ಕೊಂಡೋಗಿ ಬಿಟ್ಟು ಇಲ್ಲೇ ಇರು ನೋಡ್ಕ ಒಳಗ್ ಕಳ್ಸು. ಕರ್ಕೊಂಡೋಗಿ ಒಳಗ್ ಬಿಡೋಗು. ಹಿಂಗ ಬೀದಿಯಾಗ ನೀವು ಕುಣ್ಸುದ್ರ ಮಂದಿ ನೋಡ್ಕೊಂಡು ನಗ್ತಾರೆ ಕಲ. ಹೇಳ್ದೆ ಶರ್ತ ಮಾಡ್ಕಲ್ಲ. ಏ ಅಪಾಯ, ಈ ಅಂತ ಬಂದಿರೋರು ಹಿಂಗಿರಕಿಲ್ಲ. ಅಲ್ಲಿ ಕಣ್ಣು ಕರ್ಸ್ಕಂತಾರೆ ಕಾಡಿ ಬೇಡಿ. ಅವಳು ನೆನೆ ಏನಂತ ಫೋನ್ ಹಚ್ಚಿದ್ಲು ಗೊತ್ತಾಯ್ತಾ ನಿಂಗ? ಗೊತ್ತಾಯ್ತಾ ಅಂತ ಕೇಳ್ತಿರೋದು. ಗೊತ್ತಿಲ್ಲ ಅನ್ಬೇಕ ಸುಮ್ಕಿದ್ಬಿಡು. ನಾನು ನಮ್ಮ ಅಪ್ಪನ ಮೌನ ಇದ್ರೆ ಎಲ್ಲ ಹೇಳ್ಕಂದ್ರ ನಾವ್ ಚಿಕ್ಕೋರೈತಿವಿ ಅಂತ ಒಂದು ಮಾತು ಹೇಳಿಲ್ಲ. 20,000 ತಕೊಂಬಂದ್ ಕೊಡ್ರಿ, ನಮ್ಮ ಅವ್ಗೆ ಬಹಳ ಕಷ್ಟ ಐತಿ. ನನ್ಗೆ 10,000 ರೂಪಾಯಿ, ನನ್ ತಮ್ಮನ್ ಫೋನ್ ನೋಡ್ತಾ ಕೊಟ್ಟಿನಿ, ಅದಕ್ಕೆ 10,000 ರೂಪಾಯಿ. ನಮ್ಮ ಅಪ್ಪಂಗ್ 10,000 ಕೊಡ್ತೀನಿ. ನಾನು ನಿನ್ ಜೊತೆ ಕೊಡ್ಬೇಕಂದ್ರೆ ಕೊಡ್ರಿ, ನನ್ ಮೇಲೆ ಪ್ರೀತಿ ಇದ್ರೆ ಅಂತ ಕೇಳ್ತಾಳೆ. ಯಾವಳಾರು ಗಂಡು ಮನೆ ಉದಾರ ಅಲ್ಲಿ ಏನೋ ಬೋಸುಡಿ ಕೇಳಿದ್ನಿ, ಅಪ್ಪನ ಮನೆ ಉದಾರ ಅಲ್ಲಿ ಏನೋ ಬೋಸುಡಿ ಒಬ್ಬಳನ್ನ ಕೇಳಿದ್ದು. ಚೆನ್ನಾಗಿರ್ಲಿ ಅಂತ ಹೆಣ್ಮಕ್ಳು ಭಾವಿಸ್ತಾರ. ಅಪ್ಪನ ಮನೆ ಚೆನ್ನಾಗಿರ್ಲಿ ಕಣಪ್ಪ ಅಂತೇಳಿ. ಆದ್ರೆ ಗಂಡು ಮನೆಯಿಂದ ಕಿತ್ತ ಅಪ್ಪನ ಮನೆ ಕೊಡ್ಬೇಕು ಅನ್ನೋದು ಏನೈತಿ? ಏನಾಯ್ತಪ್ಪ? ಅಲ್ಲ ಕಣವ, ನಿಮ್ಮ ಅವ್ಗೆ ಏನ್ ದಾರಿ ಬೇಕೈತೆ ಅಂತ? ನಿಮ್ಮ ಅಪ್ಪನ ತಕ ಹೋಗಿದ್ರಿ ಜೀವನ ಮಾಡ್ಕೊಂಡಿದ್ರೆ ನಿಮ್ಮ ಅಪ್ಪ ಕೊಡೋಲ್ಲ ಏನ? ನಿನ್ಗ ನೀನು ಫೋನ್ ನೋಡ್ದಾಕ್ಬಿಟ್ಟು ನನ್ನ ಮಗನ ಹತ್ರ ಕೇಳುವಂತದ್ದು ಏನೈತಿ? ಎಲ್ಲಾ ಹೆಣ್ಮಕ್ಳು ಅಪ್ಪನ ಮನೆ ಚೆನ್ನಾಗಿರ್ಬೇಕು ಅಂತ ಕೇಳ್ಬೇಕು, ಕೇಳ್ಬೇಡ ಅಂತ ಅನ್ನೋಕಿಲ್ಲ. ಅದ್ರ ಗಂಡ ಮನೆ ಕಿತ್ತಿ ಅಪ್ಪನ ಮನೆ ಕೊಡೋದು, ಅಪ್ಪನ ಮನೆ ಕಿತ್ತಿ ಗಂಡ ಮನೆ ಕೊಡೋದು, ಇವ್ರನ್ನ ಬಿಟ್ಬಿಡ್ಬೇಕು. ಎರಡು ಮನೇಲಿ ಕೇಳೋದು ಬುಟ್ಟಿ ನೆಟ್ಟೋಗಿ ಬಗಟ್ ಮಾಡ್ಕೊ ಹೋಗು. ಇಲ್ಲ ಅಂದ್ರೆ ನೋಡಿ ಇವತ್ತು ಬೀದಿಯಾಗ ಕುಂತಿಯಲ್ಲ, ಇಂಥ ಪರಿಸ್ಥಿತಿನೇ ಬರುದು. ಕರ್ಕ ನಡಿಲ್ಲ ಪಾಪ ಒಳಕ, ಓದಿದ್ದು ಹೋಯ್ತು ತಗ. ಏ ಭಯ, ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ. ಸುಮ್ಕ ಇದ್ ಬಿಡ್ಬೇಕು. ನನ್ಗ ನೆತ್ತಿಗೆ ಏರ್ಸ್ಕೊಡ ಒಳಕಕ್ ಹೋಗು ಅಂತೇಳಿ. ಅವ್ಳ ತಂಬತ್ತನ ಚಾಕ್ಲೇಟ್ ಕಕ್ಕೋಯ್ತಾನ ಸುಮ್ಕಿರು. ಒಳಕೋಯ್ತಾಳ ಹೊರಕೋಯ್ತಾಳ ನೋಡ್ಬೇ ನೀನಿ ಅವ್ರ ತಮ್ಮ ಬಂದ್ಮ್ಯಾಗ. ಐ ಆಮ್ ವಿಲ್ಲನ್. ಅಯ್ಯಯ್ಯೋ, ಒದ್ದೆ ಪಿಶಾಚಿ ಅಂದ್ರೆ ಬಂದೇಗ ವಕ್ಷಂತ ನಂಗ್ ಗಂಡ ತೀಟಲ್ಲ ಫೋನ್ ಹಚ್ ಕರ್ಸವನ. ಇವ್ನು ಇವತ್ ನನ್ ಕರ್ಕ ಹೋಗೋವರ್ಗು ಬಿಡಲ್ಲ, ನನ್ ಕೊಂದ ಬಿಡ್ತಾನ. ಅಯ್ಯಯ್ಯೋ ಏನಪ್ಪ ಮಾಡ್ಲಿ? ಯಾಕಲ್ಲ ಪಾಪ ಹಿಂಗ್ ಹೊಟ್ಟೆ ಉರ್ಸ್ಕಂದಿ? ನಮ್ಮ ಅಕ್ಕ ಚೆನ್ನಾಗಿರಿ ಏನದು ಏಟು ಇಲ್ವಲ್ಲ ನಿಂದ? ಯಾಕಲ್ಲ ಹಿಂಗ್ ಹೊಟ್ಟೆ ಉರ್ಸ್ಕಂದಿ? ಅದಕ್ಕೆಲ್ಲ ಬಂದಿ? ಎದ್ದಿ ತಾನಾಗ್ತಾನ ಬತ್ತೀಯ ಇಲ್ಲ ಚಾಕು ಎತ್ಕೊಳ್ಳ ಕೈಯಕ್ಕ? ನಿಮ್ ಮತ್ತೆ ನಿಮ್ಮ ಅವನ ಎದುರಿಗೆಲ್ಲ ಚಾಕು ಇಟ್ಕೊಂಡಿನಿ ಅಂದ್ರೆ ಚುಚ್ಚಾವ್ ಹೋಗದ್ ನಾನು. ಸುಮ್ಕಂತೂ ಹೋಗಕ್ಕಿಲ್ಲ. ಎದ್ದಾಳ ಮ್ಯಾಕ್ ಅಂತ ಹೇಳಿದ್ದು. ಇಲ್ಲಿ ನೋಡ್ ಹೆಂಗೈತಿ ಚುಚ್ಚಿನ ಅಂದ್ರೆ ಒಂದೇ ಕಿತ ಸ್ಪಾಟ್ ಔಟು ಅಕ್ಕ. ಎದ್ದಾಳ ಮ್ಯಾಕ್ ಅಂತ ಹೇಳಿದ್ದು. ಚುಚ್ಕಿಚ್ಬಿಟ್ಟಿ ನಡಿ ಬತ್ತೀನಿ, ನಡಿ ಬತ್ತೀನಿ, ಚುಚ್ಕಿಚ್ಬಿಟ್ಟಿ ನಡಿ. ಥ್ಯಾಂಕ್ ಯು ಬಾಬಾ, ಈಕಿ ಇಲ್ಲಿಗ್ ಬಂದಾಳ ಅಂತ ಹೇಳಿ ಒಳ್ಳೇದ್ ಮಾಡ್ದಿ ನೋಡು. ಇವತ್ತು ಎಷ್ಟ್ ಗಂಟೆ ಆಗೈತೆ? ಆಗ್ಲಾ 2:30 3 ಗಂಟೆ ಆಗೈತಿ. 3 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ್ಲು ಕೊತ್ತಂಬರಿ ಇಲ್ಲ ಅಂದ್ರೆ ಏನಾರು ಕೇಳಿಸ್ತೀನಿ. ಕಲ್ಲಂಗಡಿ ಏನ್ ಕೇಳಕ ಅಂತ ಹೇಳಿದಿ, ಕಲ್ಲಂಗಡಿ ಏನ್ ಕೇಳಕ ಕರ್ಕೊಂಡ್ ಹೋಗ್ತೀನಿ. ಆ ಅಕ್ಕಂಗೆ ಹೇಳಾಗ್ಬಿಡ್ತೀನಿ 10 ಗಂಟೆವರೆಗೂ ಕೂಯ್ತಳಕ್ಕ ಕೀಳ್ತಾಳ ಅಂತೇಳಿ. ಕಲ್ಲಂಗಡಿ ಏನ್ ಕಿತ್ತ ಬರ್ಬೇಕು ಹೇಳಿ. ಕಿತ್ತಿಲ್ಲ ಅಂದ್ರೆ ನಡ ಬಿಚ್ಚಾಕಿಸ್ತೀನಿ ಇವಳ್ದು. ಎಲ್ಲಾನು ಅಂತ ಗುಡ್ಡೆ ಹಾಕ್ಸಿ ಕೆಲ್ಸ ಮಾಡ್ಸಿಲ್ಲ ಅಂದ್ರೆ ಇವತ್ತು ಒಂಡು ಕರಗ್ಬೇಕು ಇವಳ್ದು. ಇಲ್ಲ ಅಂದ್ರೆ ನಾನ್ ಬುದ್ಧಿ ಕಲಿಸ್ತೀನಿ ಬಿಡ್ಬೋ. ಯೋಚನೆ ಮಾಡ್ಬೇಡ. ಇನ್ನೊಂದ್ ತಿಂಗಳಲ್ಲಿ ಅಕ್ಕ ಕರ್ಗೋಗ್ ಬರ್ಬೇಕು. ಅವಾಗ ಸೇರ್ಸ್ಕೊಳವ್ರಂತ, ಅಲ್ಲಿವರೆಗೂ ಸೇರ್ಸ್ಕೊಬೇಡ್ರಿ. ಇವಳು ಈ ಅನ್ಬೇಕು. ಇನ್ನ ಅಪ್ಪನ್ ಮನ್ಯಾಗ ಇದು ಅವ್ನ ಮನ್ಯಾಗ ಇನ್ನ ಅಂದಿಲ್ಲ. ಅಂದ್ ಕಳಿಸ್ತೀನಿ ಇಲ್ಲ ಹುಡುಗ. ಅನ್ನೋದಲ್ಲ, ಕಳ್ಸಕ ಹೋಗ್ಬೇಡ್ರಿ. ನಿಮ್ ಮಟ್ಟಿಯಾಗ ಇಟ್ಕೊಂಡ್ಬಿಡ್ರಿ. ನಮ್ಗೆ ಏನ್ರ ಬೇಕಾಗಿಲ್ಲ. ಏನ್ರ ಯಾವಾಗ್ಲೂ ಸಕಗೊಳೆ ಅಂತ ತಿಳ್ಕೊಂಬಿಟ್ಟಿನಿ. ಚಿಲ್ಲ ಚುಚ್ಚಾಬಿಡು ಹಿಂದೆಯಿಂದ. ಒಂದಕ್ಕಿಂತ ಹೋದ್ರೋಯ್ತಾಳ. ಇಂತ ಹೆಣ್ಮಕ್ಳು ಇದ್ರೇನು ಹೇಳಿದಾರೇನು? ಅಪ್ಪನ ಮನ್ಯಾಗ ಕೆಟ್ಟದ್ ಬಯಸ ಇಂತ ಕೆಟ್ಟಡ್ಕಿರ್ ಹೋದ್ರೋಯ್ತಾರ. ಹಾಯ್ ವೀಕ್ಷಕರೇ, ಯಾರ್ಯಾರು ಹೊಸದಾಗಿ ನೋಡಕತ್ತೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದ ವ್ಯೂ ಮಾಡಕತ್ತೀರಾ ಅಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.